ಮೈಕ್ರೋಸಾಫ್ಟ್ ಫೈಲ್ ಟ್ಯಾಬ್ ಬಗ್ಗೆ 10 ಪ್ರಮುಖ ಪ್ರಶ್ನೋತ್ತರಗಳು ಮತ್ತು ಇವುಗಳ ವಿವರಣೆ. 1. ಫೈಲ್ ಟ್ಯಾಬ್ ಎಂದರೇನು ಮತ್ತು ಇದನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಫೈಲ್ ಟ್ಯಾಬ್ ವರ್ಡ್ ರಿಬ್ಬನ್ನಿನ ಮೊದಲ ಟ್ಯಾಬ್ ಆಗಿದೆ. ಇದನ್ನು ಬ್ಯಾಕ್ಸ್ಟೇಜ್ ವ್ಯೂ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಫೈಲ್ನ ಒಳಗಿನ ಪಠ್ಯವನ್ನು ಬದಲಿಸುವ ಬದಲು ಫೈಲ್ನ ನಿರ್ವಹಣೆಗೆ ಸಂಬಂಧಿಸಿದ ಆಯ್ಕೆಗಳನ್ನು ನೀಡುತ್ತದೆ. 2. ಹೊಸ ಡಾಕ್ಯುಮೆಂಟ್ ಅನ್ನು ಹೇಗೆ ರಚಿಸುವುದು? ಉತ್ತರ: ಫೈಲ್ ಟ್ಯಾಬ್ ಆಯ್ಕೆ ಮಾಡಿದ ನಂತರ ಎಂಟರ್ ಪ್ರೆಸ್ ಮಾಡಿ. ನಂತರ ನ್ಯೂ ಆಯ್ಕೆಯನ್ನು ಆರಿಸಿ. ಇಲ್ಲಿ ನೀವು ಖಾಲಿ ಪುಟ ಅಥವಾ ಮೊದಲೇ ಸಿದ್ಧಪಡಿಸಿದ ಟೆಂಪ್ಲೇಟ್ಗಳನ್ನು ಬಳಸಬಹುದು. ಶಾರ್ಟ್ಕಟ್ ಕೀ Ctrl+N. 3. ಸೇವ್ ಮತ್ತು ಸೇವ್ ಆಸ್ ನಡುವಿನ ವ್ಯತ್ಯಾಸವೇನು? ಉತ್ತರ: ಸೇವ್ ಈಗಾಗಲೇ ಅಸ್ತಿತ್ವದಲ್ಲಿರುವ ಫೈಲ್ನಲ್ಲಿ ಮಾಡಿದ ಬದಲಾವಣೆಗಳನ್ನು ಉಳಿಸಲು ಇದನ್ನು ಬಳಸಲಾಗುತ್ತದೆ. ಸೇವ್ ಆಸ್ ಫೈಲ್ ಅನ್ನು ಹೊಸ ಹೆಸರಿನಲ್ಲಿ, ಬೇರೆ ಸ್ಥಳದಲ್ಲಿ ಅಥವಾ ಬೇರೆ ಫಾರ್ಮ್ಯಾಟ್ನಲ್ಲಿ, ಉದಾಹರಣೆಗೆ PDF, ಉಳಿಸಲು ಬಳಸಲಾಗುತ್ತದೆ. 4. ಡಾಕ್ಯುಮೆಂಟ್ ಅನ್ನು PDF ಆಗಿ ಪರಿವರ್ತಿಸುವುದು ಹೇಗೆ? ಉತ್ತರ: ಫೈಲ್ ಟ್ಯಾಬ್ಗೆ ಹೋಗಿ ಎಕ್ಸ್ಪೋರ್ಟ್ ಅಥವಾ ಸೇವ್ ಆಸ್ ಆಯ್ಕೆ ಮಾಡಿ. ಅಲ್ಲಿ ಫೈಲ್ ಮಾದರಿಯನ್ನು PDF ಎಂದು ಆರಿಸುವ ಮೂಲಕ ಫೈಲ್ ಅನ್ನು ಸೇವ್ ಮಾಡಬಹುದು. ಶಾರ್ಟ್ಕಟ್ ಕೀ F12. 5. ಓಪನ್ ಆಯ್ಕೆಯ ಕೆಲಸವೇನು? ಉತ್ತರ: ಈಗಾಗಲೇ ನಿಮ್ಮ ಕಂಪ್ಯೂಟರ್ ಅಥವಾ ಒನ್ಡ್ರೈವ್ನಲ್ಲಿ ಉಳಿಸಿರುವ ಫೈಲ್ಗಳನ್ನು ಹುಡುಕಿ ತೆರೆಯಲು ಈ ಆಯ್ಕೆ ಬಳಕೆಯಾಗುತ್ತದೆ. ಶಾರ್ಟ್ಕಟ್ ಕೀ Ctrl+O. 6. ಡಾಕ್ಯುಮೆಂಟ್ಗೆ ಪಾಸ್ವರ್ಡ್ ಹಾಕುವುದು ಹೇಗೆ? ಉತ್ತರ: ಫೈಲ್ ಟ್ಯಾಬ್ನಲ್ಲಿ ಇನ್ಫೋ ಆಯ್ಕೆ ಮಾಡಿ. ಅಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ಎಂಬ ಆಯ್ಕೆಯನ್ನು ಆರಿಸುವ ಮೂಲಕ ನಿಮ್ಮ ಫೈಲ್ಗೆ ರಕ್ಷಣೆ ನೀಡಬಹುದು. ಶಾರ್ಟ್ಕಟ್ ಕೀ Alt+F5. 7. ಪ್ರಿಂಟ್ ಆಯ್ಕೆಯಲ್ಲಿ ಏನೇನು ಮಾಡಬಹುದು? ಉತ್ತರ: ಇಲ್ಲಿ ನೀವು ಪುಟದ ವಿನ್ಯಾಸ, ಎಷ್ಟು ಪ್ರತಿಗಳು ಅಥವಾ ನಕಲು ಬೇಕು ಮತ್ತು ಯಾವ ಪ್ರಿಂಟರ್ ಬಳಸಬೇಕು ಎಂಬುದನ್ನು ನಿರ್ಧರಿಸಿ ಪ್ರಿಂಟ್ ಪಡೆಯಬಹುದು. ಶಾರ್ಟ್ಕಟ್ ಕೀ Ctrl+P. 8. ಶೇರ್ ಆಯ್ಕೆಯ ಪ್ರಯೋಜನವೇನು? ಉತ್ತರ: ನಿಮ್ಮ ಫೈಲನ್ನು ಇಮೇಲ್ ಮೂಲಕ ಕಳುಹಿಸಲು ಅಥವಾ ಕ್ಲೌಡ್ನಲ್ಲಿ ಇತರರೊಂದಿಗೆ ಹಂಚಿಕೊಳ್ಳಲು ಈ ಆಯ್ಕೆ ಉಪಯುಕ್ತವಾಗಿದೆ. ಶಾರ್ಟ್ಕಟ್ ಕೀ Alt+F(H). 9. ಆಪ್ಷನ್ಸ್ ವಿಭಾಗದಲ್ಲಿ ಏನನ್ನು ಬದಲಾಯಿಸಬಹುದು? ಉತ್ತರ: ಇದು ವರ್ಡ್ನ ಸೆಟ್ಟಿಂಗ್ಸ್ ಕೇಂದ್ರವಿದ್ದಂತೆ. ಇಲ್ಲಿ ಭಾಷೆ, ಫಾಂಟ್ ಸೆಟ್ಟಿಂಗ್ಸ್, ಡಿಸ್ಪ್ಲೇ ಮತ್ತು ಇತರ ತಾಂತ್ರಿಕ ಬದಲಾವಣೆಗಳನ್ನು ಮಾಡಬಹುದು. ಶಾರ್ಟ್ಕಟ್ ಕೀ Alt+F(T). 10. ಅಕೌಂಟ್ ವಿಭಾಗದಲ್ಲಿ ಏನು ಮಾಹಿತಿ ಇರುತ್ತದೆ? ಉತ್ತರ: ಇಲ್ಲಿ ನಿಮ್ಮ ಮೈಕ್ರೋಸಾಫ್ಟ್ ಆಫೀಸ್ ಸಕ್ರಿಯವಾಗಿದೆಯೇ, ಸಾಫ್ಟ್ವೇರ್ ಅಪ್ಡೇಟ್ಗಳು ಮತ್ತು ನಿಮ್ಮ ಲಾಗಿನ್ ವಿವರಗಳ ಬಗ್ಗೆ ಮಾಹಿತಿ ಇರುತ್ತದೆ. ಶಾರ್ಟ್ಕಟ್ ಕೀ Alt+F(D). ಫೈಲ್ ಟ್ಯಾಬ್ನ ಪ್ರಮುಖ ಅಂಶಗಳ ವಿವರಣೆ. ಆಪ್ಷನ್ಸ್: ಇನ್ಫೋ ಫೈಲ್ನ ಗಾತ್ರ, ರಚಿಸಿದ ದಿನಾಂಕ ಮತ್ತು ಸುರಕ್ಷತೆಯ ಮಾಹಿತಿ ನೀಡುತ್ತದೆ. ಕ್ಲೋಸ್ ಪ್ರಸ್ತುತ ತೆರೆದಿರುವ ಡಾಕ್ಯುಮೆಂಟ್ ಅನ್ನು ಮುಚ್ಚಲು ಬಳಸಲಾಗುತ್ತದೆ. ರೀಸೆಂಟ್ ಇತ್ತೀಚೆಗೆ ನೀವು ಕೆಲಸ ಮಾಡಿದ ಫೈಲ್ಗಳ ಪಟ್ಟಿಯನ್ನು ತೋರಿಸುತ್ತದೆ. ಹಿಸ್ಟರಿ ಫೈಲ್ನ ಹಳೆಯ ಆವರ್ತನಗಳನ್ನು ನೋಡಲು ಸಹಾಯ ಮಾಡುತ್ತದೆ.